ಮರಿಗೌಡ ಫೇವರ್ ಮಾಡಕ್ಕೆ ಹೋಗಿ ಸಿದ್ದರಾಮಯ್ಯ ತಪ್ಪು ಸಿಕ್ಸ್ಬಿಟ್ಟಲ್ಲಪ್ಪ ನೀವು. ಮಾನ್ಯ ಮುಖ್ಯಮಂತ್ರಿಗಳು ಏರ್ಪೋರ್ಟ್ ಬಂದರು. ಮೂಡ ಅಧ್ಯಕ್ಷ ಮರಿಗೌಡರು ಹೋಗಿದ್ರು. ಮರಿಗೌಡರಿಗೆ ಯಾಕೆ ಸಿಗ್ತಾರೆ ಹೇಳಿದ್ರು ಜನ? ಕಾನೂನಿನ ಬಗ್ಗೆ ಗೌರವ ಇದ್ರೆ ನೀವು ರಾಜೀನಾಮೆ ಕೊಟ್ಟು ಎನ್ಕ್ವೈರಿ ಫೇಸ್ ಮಾಡಬೇಕು. ರಾಜೀನಾಮೆ ಕೊಟ್ಟು ಹೊರಗಡೆಗೆ ಬನ್ನಿ, ಎನ್ಕ್ವೈರಿ ಆಗಲಿ. ಎನ್ಕ್ವೈರಿನಲ್ಲಿ ನೀವು ತಪ್ಪಿತಸ್ಥ ಅಲ್ಲ ಅಂತ ಆದರೆ ನೀವು CM ಆಗಿ ಎಳಸು ವಿಜಯೇಂದ್ರ ಏನು ಎಳಸೆಳ್ಸಕ್ಕೆ ಮಾತಾಡಿದ್ದಾರೆ. ಲೋಕಾಯುಕ್ತದವರು FIR ಫೈಲ್ ಮಾಡಲಿಕ್ಕೆ 48 ಗಂಟೆ ತಗೊಂಡಿದ್ದಾರೆ. ಲೋಕಾಯುಕ್ತ ಯಾರು ಕಂಟ್ರೋಲ್ ಇದೆ? ಮಾಡಿದಿರೋ ಇಲ್ಲೋ ಅಂತ ಎನ್ಕ್ವೈರಿ ಮಾಡಕ್ಕೆ ಹೋಗ್ತಾ ಇರೋದು. ನೀವು ತಪ್ಪು ಮಾಡಿದ್ದಾರೆ ಅಂತ ಯಾರು ಹೇಳಿದ್ದಾರೆ? ಮುಖ್ಯಮಂತ್ರಿಗಳ ಮೇಲೆ ಹಂಗಪ್ಪ ನಾವು FIR ಮಾಡೋಣ ಅಂತ. ಕಾನೂನಿನ ಮುಂದೆ ಮುಖ್ಯಮಂತ್ರಿಗಳು ಒಂದೇ, ಸಾಮಾನ್ಯ ಮನುಷ್ಯನು ಒಂದೇ. ಯಾವ್ಯಾವ ಸೆಕ್ಷನ್ ಒಳಗಡೆ ಸಿದ್ದರಾಮಯ್ಯನವ್ರ ಅಪರಾಧಿ ಮಾಡ್ಲಿಕ್ಕೆ ಸಾಧ್ಯ ಅಥವಾ ಅವ್ರ ಮೇಲೆ FIR ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಜಡ್ಜ್ಮೆಂಟ್ ಅಲ್ಲೇ ಇದೆ. ಲೋಕಾಯುಕ್ತದವರು ಗೊಂದಲ ಮಾಡ್ಕೊಳ್ಳಿಕ್ಕೆ ಅವಕಾಶನೇ ಇಲ್ಲ. ಯಾಕೆ ಅಂತಂದ್ರೆ ಒಂದು ಹೈಕೋರ್ಟ್ ಏಕಸದಸ್ಯ ಪೀಠ, ಇನ್ನೊಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಈ ಎರಡೂ ಜಡ್ಜ್ಮೆಂಟನ್ನು ನೀವು ಓದಿದ್ರೆ 60 to 70% ಜಡ್ಜ್ಮೆಂಟು ಒಂದು ರೀತಿ ಎನ್ಕ್ವೈರಿ ಮುಗಿದೋಗಿದೆ, ಆ ಥರ ಇದೆ ಜಡ್ಜ್ಮೆಂಟು. ಸೊ ಲೋಕಾಯುಕ್ತದವರು ಏನು ಮಾಡಬೇಕು ಅಂತ ಜಡ್ಜ್ಮೆಂಟಲ್ಲೇ ಇದೆ. ಯಾವ್ಯಾವ ಸೆಕ್ಷನ್ ಒಳಗಡೆ ಸಿದ್ದರಾಮಯ್ಯನವ್ರ ಅಪರಾಧಿ ಮಾಡ್ಲಿಕ್ಕೆ ಸಾಧ್ಯ ಅಥವಾ ಅವ್ರ ಮೇಲೆ FIR ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಜಡ್ಜ್ಮೆಂಟಲ್ಲೇ ಇದೆ. ಲೋಕಾಯುಕ್ತ 48 ಗಂಟೆಗಳ ಕಾಲ ಹುಡುಕಾಡೋ ಅಂತ ಅಗತ್ಯ ಇರಲಿಲ್ಲ. ಮುಖ್ಯಮಂತ್ರಿಗಳ ಮೇಲೆ ಹಂಗಪ್ಪ ನಾವು FIR ಮಾಡೋಣ ಅಂತ. ಕಾನೂನಿನ ಮುಂದೆ ಮುಖ್ಯಮಂತ್ರಿಗಳು ಒಂದೇ, ಸಾಮಾನ್ಯ ಮನುಷ್ಯನು ಒಂದೇ. ಈಗ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಎನ್ಕ್ವೈರಿ ಮಾಡಲಿಕ್ಕೆ ಕೋರ್ಟ್ ಆದೇಶ ಕೊಟ್ಟಿದೆ. ಗವರ್ನರ್ ಏನು ಆದೇಶ ಹೊರಡಿಸಿದ್ರು ಅದು ಸರಿ ಅಂತ ಹೇಳಿದ್ದಾರೆ. ಸೊ ಎನ್ಕ್ವೈರಿ ಫೇಸ್ ಮಾಡಬೇಕು. ಎನ್ಕ್ವೈರಿ ಫೇಸ್ ಮಾಡಬೇಕು ಅಂತಂದರೆ ಲೋಕಾಯುಕ್ತ FIR ಮಾಡಬೇಕು. FIR ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಿದ್ರು, ಇದು ಇವ್ರ ಕುತ್ತಿಗೆಗೆ ಬರುತ್ತೆ ಅಂತ ಗೊತ್ತಾಯಿತು ಲೋಕಾಯುಕ್ತ ಕುತ್ತಿಗೆಗೆ. ಸೊ FIR ಮಾಡಿದ್ದಾರೆ. ಇನ್ನು ಫರ್ದರ್ ಏನು ಆಗಬೇಕಾಗಿರೋದು ಏನು ಅಂತಂದರೆ, ಸಾಮಾನ್ಯ ಪ್ರಜೆ FIR ಆದಾಗ ಏನು ಮಾಡ್ತಾರೆ? ಅರೆಸ್ಟ್ ಮಾಡ್ತಾರೆ. ಸೊ ಸಿದ್ದರಾಮಯ್ಯನವ್ರನ್ನ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಬೇಕು. ತಪ್ಪು ಮಾಡಿದಿರೋ ಇಲ್ಲೋ ಅಂತ ಎನ್ಕ್ವೈರಿ ಮಾಡಕ್ಕೆ ಹೋಗ್ತಾ ಇರೋದು. ನೀವು ತಪ್ಪು ಮಾಡಿದ್ದಾರೆ ಅಂತ ಯಾರು ಹೇಳಿದ್ದಾರೆ? ನಿಮ್ಮ ಮೇಲಿರೋ ಆರೋಪಗಳು ಏನಿದೆ, ಆರೋಪಗಳಿಗೆ ಎನ್ಕ್ವೈರಿ ಮಾಡಲಿಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಎನ್ಕ್ವೈರಿ ಮಾಡಬೇಕು ನೀವು. ಆದರೆ ನಿಮಗೆ ಒಂದು ನೈತಿಕ ಮೌಲ್ಯ ಅನ್ನೋದಿದ್ದರೆ, ಕಾನೂನಿನ ಬಗ್ಗೆ ಗೌರವ ಇದ್ದರೆ ನೀವು ರಾಜೀನಾಮೆ ಕೊಟ್ಟು ಎನ್ಕ್ವೈರಿ ಫೇಸ್ ಮಾಡಬೇಕು. ಎನ್ಕ್ವೈರಿ ಸಕ್ಸಸ್ ಆದರೆ ನೀವು ವಾಪಸ್ ಮುಖ್ಯಮಂತ್ರಿಗಳಾಗಿ ಅಷ್ಟೇ. ಭಾರತೀಯ ಜನತಾ ಪಾರ್ಟಿ ಡಿಮ್ಯಾಂಡ್ ಮಾಡ್ತಾ ಇರೋದು ಇಷ್ಟೇ. ಎಳಸು ವಿಜಯೇಂದ್ರ ಏನು ಎಳಸೆಳ್ಸಕ್ಕೆ ಮಾತಾಡಿದಾರಾ? ಏನಿಲ್ಲ. ಕೋರ್ಟು ಆದೇಶ ಮಾಡಿದೆ, ಆದೇಶ ಪಾಲನೆ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಈಗ ನೀವೇ ಹೇಳಿದ್ರಿ, ಲೋಕಾಯುಕ್ತದವರು FIR ಫೈಲ್ ಮಾಡಲಿಕ್ಕೆ 48 ಗಂಟೆ ತಗೊಂಡಿದ್ದಾರೆ. ಲೋಕಾಯುಕ್ತ ಯಾರ ಕಂಟ್ರೋಲ್ ಇದೆ? ಚೀಫ್ ಮಿನಿಸ್ಟರ್ ಕಂಟ್ರೋಲ್ ಇದೆ. ನೀವು ಫೇರ್ ಅಂಡ್ ಫ್ರೀ ಎನ್ಕ್ವೈರಿ ಆಗಬೇಕು ಅಂತಂದರೆ ಅಧಿಕಾರ ಸ್ಥಾನದಿಂದ ಇಳಿಬೇಕು. ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಹಾಗೆ ಇಳಿಸಿದ್ದಲ್ವಾ? ಅವಾಗ ಮಾತಾಡಿದ್ದೇನು ನೀವು? ಫ್ರೀ ಅಂಡ್ ಫೇರ್ ಎನ್ಕ್ವೈರಿ ನಡೀಬೇಕು ಅಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿದ್ದು. ಅದು ನಿಮಗೂ ಅಪ್ಲೈ ಆಗುತ್ತೆ. ರಾಜೀನಾಮೆ ಕೊಟ್ಟು ಹೊರಗಡೆಗೆ ಬನ್ನಿ, ಎನ್ಕ್ವೈರಿ ಆಗಲಿ. ಎನ್ಕ್ವೈರಿನಲ್ಲಿ ನೀವು ತಪ್ಪಿತಸ್ಥ ಅಲ್ಲ ಅಂತ ಆದರೆ ನೀವು CM ಆಗಿ. ಇವತ್ತು ಒಂದು ಘಟನೆ ನಡೆದಿದೆ, ಒಂದಷ್ಟು ಸೂಕ್ಷ್ಮಗಳಿದೆ, ಇದನ್ನು ಗಮನಿಸ್ಬೇಕು ನಾವು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಏರ್ಪೋರ್ಟಿಗೆ ಬಂದರು. ಮೂಡ ಅಧ್ಯಕ್ಷ ಮರಿಗೌಡರು ಹೋಗಿದ್ರು. ಮರಿಗೌಡ್ರಿಗೆ ಯಾಕೆ ಧಿಕ್ಕಾರ ಹೇಳಿದ್ರು ಜನ? ಹೋಗಿ ಅಂತ ಯಾಕೆ ಹೇಳಿದ್ರು? ಗಲಾಟೆ ಮಾಡಿದ್ರು ಮರಿಗೌಡ್ರ ಮೇಲೆ. ಗೇಮ್ ಅಲ್ಲ, ನೀನು ಮಾಡಿರ್ ನಿನ್ನಿಂದಾಗಿ ತಪ್ಪಿಗೆ ಸಿಕ್ಕಾಕೊಂಡವ್ರೆ ಅಂತ. ಮರಿಗೌಡ ಫೇವರ್ ಮಾಡಕ್ಕೆ ಹೋಗಿ ಸಿದ್ದರಾಮಯ್ಯನ ತಪ್ಪಿಗೆ ಸಿಕ್ಸ್ಬಿಟ್ಟಲ್ಲಪ್ಪ ನೀನು ಅಂತ. ಅಂದರೆ ಇಡೀ ಸಮುದಾಯಗಳಿಗೆ, ಸಮಾಜಕ್ಕೆ ತಪ್ಪು ನಡೆದಿದೆ ಅಂತ ಗೊತ್ತಾಗಿದೆ. ಯಾರು ಫೇವರ್ ಅಲ್ಲ, ಯಾರಿಗೆ ಫೇವರ್ ಮಾಡಿರೋದು? ಸಿದ್ದರಾಮಯ್ಯನವ್ರಿಗೆ ಫೇವರ್ ಮಾಡಿರೋದು. ನೀವು CBIನ ನಿರ್ಬಂಧ ಮಾಡಿರೋದು
ಕಾನೂನು ಪ್ರಕಾರ ಇದೆಯಾ ಇಲ್ವಾ ಅನ್ನೋದನ್ನ ಕೋರ್ಟ್ಗಳು ಅಬ್ಸರ್ವ್ ಮಾಡ್ತವೆ. CBI, ED, ID ಇದೆಲ್ಲ ಇಂಡಿಪೆಂಡೆಂಟ್ ಏಜೆನ್ಸೀಸ್, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಅದು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ನ ನಿರ್ಬಂಧ ಮಾಡ್ತಾ ಇದ್ದೀರಿ ಅಂತಂದ್ರೆ ನೀವು ಸಂವಿಧಾನನೇ ನಿರ್ಬಂಧ ಮಾಡ್ತಾ ಇದ್ದೀರಿ ಅಂತ ಆಯ್ತು. ನಿಮ್ಮ ಕ್ಯಾಬಿನೆಟ್ಗೆ ಅಧಿಕಾರ ಇದೆ, ಒಂದು ಪಾಸ್ ಮಾಡಿದ್ದೀರಿ, ಅದು ಸ್ಟ್ಯಾಂಡ್ ಆಗ್ಬೇಕಲ್ಲ ನಾಳೆ ದಿನ. ನೋಡೋಣ ಏನಾಗುತ್ತೋ. ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವ್ರನ್ನ ಇವ್ರು ಯಾಕೆ ಟಾರ್ಗೆಟ್ ಮಾಡಬೇಕು? ಭಾರತೀಯ ಜನತಾ ಪಾರ್ಟಿ ಪ್ರಶ್ನೆ ಕೇಳ್ತಾ ಇರೋದು ನಿಮಗೆ, ಕೋರ್ಟು ಆರೋಪ ಮಾಡಿರೋದು ನಿಮ್ಮ ಮೇಲೆ. ಕುಮಾರಸ್ವಾಮಿ ಏನು ಮಾಡಬೇಕು ಅಂತ ಕೋರ್ಟ್ ತೀರ್ಮಾನ ಮಾಡಲಿ. ನೀವು ತಪ್ಪಿಸ್ಕೊಳ್ಳೋಕ್ಕೆ ಎಲ್ಲರ ಮೇಲೂ ಗೂಬೆ ಕೂರಿಸ್ತೀರಾ? ದಟ್ ಈಸ್ ನಾಟ್ ಕರೆಕ್ಟ್. ಈಗ ಪ್ರಧಾನಿ ಬಗ್ಗೆ ಮಾತಾಡ್ತಾರೆ, BJP ಬಗ್ಗೆ ಮಾತಾಡ್ತಾರೆ. ಈಗ ಬಾಲು BJP ಕೋರ್ಟಲ್ಲೂ ಇಲ್ಲ, ಪ್ರಧಾನಿ ಕೋರ್ಟಲ್ಲೂ ಇಲ್ಲ, ಗವರ್ನರ್ ಕೋರ್ಟಲ್ಲೂ ಇಲ್ಲ. ಬಾಲಿದ್ದಿದ್ದಲ್ಲಿ ನ್ಯಾಯಾಲಯದಲ್ಲಿ. ನ್ಯಾಯಾಲಯ ತೀರ್ಪು ಕೊಟ್ಟಿದೆ, ನ್ಯಾಯಾಲಯದ ವಿರುದ್ಧ ಮಾತಾಡಿ ನೋಡೋಣ. ನ್ಯಾಯಾಲಯದ ವಿರುದ್ಧ ಮಾತಾಡೋಕ್ಕಾಗಲ್ಲ. ಜಮೀರ್ ಮಾತಾಡ್ತಾರೆ, ಲೂಸ್ ಟಂಗ್, ಅದು ಲೂಸ್ ಟಾಕ್ ಮಾತಾಡಿ ಇಮಿಡಿಯೇಟ್ ಆಗಿ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಅದು ಲೂಸ್ ಟಾಕು, ಏನು ಮಾಡೋಕ್ಕಾಗಲ್ಲ. ಸೊ ನ್ಯಾಯಾಲಯನ ಪ್ರಶ್ನೆ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ BJP ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಪ್ರಧಾನಿಯವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಭಾರತೀಯ ಜನತಾ ಪಾರ್ಟಿಯವ್ರು ಪ್ರಶ್ನೆ ಮಾಡ್ತಾ ಇರೋದು ಸಿಂಪಲ್, ಇನ್ ಅಕಾರ್ಡೆನ್ಸ್ ವಿತ್ ದ ಲಾ. ಕೋರ್ಟ್ ನೀವು ಅಡಿಯರಾಗಿ ಎನ್ಕ್ವೈರಿ ಫೇಸ್ ಮಾಡೋವ್ರಿಗೆ ನೀವು ರಾಜೀನಾಮೆ ಕೊಡಿ. ಎನ್ಕ್ವೈರಿ ಫೇಸ್ ಮಾಡಿ ನೀವು ತಪ್ಪಿತಸ್ಥ ಅಲ್ಲ ಅಂದಮೇಲೆ ನೀವು ಮುಖ್ಯಮಂತ್ರಿಯಾಗಿ ನಮ್ದೇನು ಅಭ್ಯಂತರ ಇಲ್ಲ. ಇಷ್ಟೇ ನಮ್ಮ ಡಿಮ್ಯಾಂಡು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ವಿರೋಧ ಪಕ್ಷವಾಗಿ ನಾವು ಡಿಮ್ಯಾಂಡ್ ಮಾಡಬೇಕು, ಮಾಡ್ತೀವಿ. ಅಂದರೆ ನೀವು ಹೇಳೋ ಪ್ರಕಾರ ಯಾರಿಗೂ ಕೆಪಾಸಿಟಿ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಸಿದ್ದರಾಮಯ್ಯ ಬಿಟ್ರೆ ಕಾಂಗ್ರೆಸ್ನಲ್ಲಿ ಯಾರಿಗೂ ಕೆಪಾಸಿಟಿ ಇಲ್ಲ ಅಂತನಾ? ಮಲ್ಲಿಕಾರ್ಜುನ್ ಖರ್ಗೆ ಕೆಪಾಸಿಟಿ ಇಲ್ವಾ? ಡಾಕ್ಟರ್ ಪರಮೇಶ್ವರ್ ಕೆಪಾಸಿಟಿ ಇಲ್ವಾ? ದಲಿತರದೊಂದು ಕೂಗಿದೆ, ದಲಿತ ಮುಖ್ಯಮಂತ್ರಿ ಕೂಗು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಲಿ ಬಿಡಿ. ಅವ್ರಿಗೆ ನಿಜವಾಗ್ಲೂ ಗೌರವ ಇದ್ದಾರೆ. ಅವರೇ 136 ಸೀಟ್ ಕೊಡ್ಸಿದ್ಯಾರ್ರಿ ಅವ್ರಿಗೆ? ದಲಿತರು 25% ದಲಿತರಿದ್ದಾರೆ, ಅವ್ರು ಓಟ್ ಕೊಟ್ಟು ಮುಖ್ಯಮಂತ್ರಿ ಆಗಿರೋದು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ N24 ಕನ್ನಡ ನ್ಯೂಸ್ ಟಿವಿಯನ್ನು